ಬೀದರ್ನ ಔರಾದ್ ಇರ್ಬೋದು, ಕಮಲ್ ನಗರ್ ಇರ್ಬೋದು, ಅವು ಸಾಕಷ್ಟು ಒಂದು ಕುಡಿಯುವ ನೀರಿಗಾಗಿ ಬೇಸಿಗೆ ಬಂದರೆ ಹಾಹಾಕಾರ ಸೃಷ್ಟಿ ಆಗ್ತದೆ. ನಿಜಕ್ಕೂ ರಾಜ್ಯದಲ್ಲಿ ಕುಡಿಯುವ ನೀರಿನಲ್ಲಿ ಕೂಡ ರಾಜಕೀಯ ನಡೀತಾ ಇದೆ ಅಂತ ಹೇಳ್ಬೋದು. ಇವತ್ತು ಕಾಂಗ್ರೆಸ್ BJP ರಾಜಕೀಯ ಗುದ್ದಾಟಕ್ಕೆಲ್ಲೋ ಒಂದು ಕಡೆ ಏನು ಈ ಭಾಗದ ಔರಾದ್ ಇರ್ಬೋದು, ಕಮಲ್ ನಗರ್ ಇರ್ಬೋದು, ಎರಡೂ ತಾಲೂಕಿನ ಗ್ರಾಮಸ್ಥರಿಗೆ ಕಾರಂಜಾ ಜಲಾಶಯದಿಂದ ನೇರವಾಗಿ ಕುಡಿಯೋ ನೀರು ತರಬೇಕಂತೇಳಿ ಶಾಸಕರು ಸಂಕಲ್ಪ ತೊಟ್ಟು ಅಂದು BJP ಸರ್ಕಾರದಲ್ಲಿ ಮಂಜೂರಾದಂಥ ಯೋಜನೆ ಇವತ್ತಿಗೂ ಕೂಡ ಟೆಂಡರ್ ಆಗಿ 1 ವರ್ಷ ಆದರೂ ಭೀ ಕಾಮಗಾರಿ ಮಾತ್ರ ಆರಂಭ ಆಗಿಲ್ಲ. ಅಂದರೆ ನೀರಿನಲ್ಲಿ ರಾಜಕೀಯ ನಡೀತಾ ಇದೇನು ಸರ್? ನೀರಿನಲ್ಲಿ ರಾಜಕೀಯ ನಡೀತಾ ಇದೇನು? ನಿಮ್ಮ ಸರ್ಕಾರದಲ್ಲಿ ಮಂಜೂರು ಮಾಡಿದ್ರೆ 88 ಕರೋಡ್ ರೂಪಾಯಿ ಕಾರಂಜಾ ಜಲಾಶಯದಿಂದ ಕಮಲ್ ನಗರ್ ಔರಾದ್ ಪಟ್ಟಣ ನೀರು ತರ ಯೋಜನೆ ಗೊತ್ತು ಹಳ್ಳ ಹಿಡಿದೋಗಿದೆ, ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ, ಜನ ಅಲ್ಲಲ್ಲಿ ಕುಡಿಯೋ ನೀರಿಗಾಗಿ ಹೊಲ ಗದ್ದೆ ಹೋಗ್ತಾ ಇದೆ ಸರ್, ಏನು ಹೇಳ್ತೀರಿ? ಈ ವಿಷಯಕ್ಕೆ ಬಹಳ ದುಃಖ ಆಗ್ತಾ ಇದೆ. ಯಾಕಂದರೆ ನಮ್ಮ ಅವಧಿಯಲ್ಲಿ ನಾನು ಮಿನಿಸ್ಟರ್ ಟೈಮ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕ್ಯಾಬಿನೆಟ್ ಒಳಗೆ ನಾನು ಒತ್ತಾಯ ಮಾಡಿ ವಿನಂತಿ ಮಾಡಿ ಕಮಲನಗರ ಮತ್ತು ಔರಾದ್ಗೆ ಕಾರಂಜಾಯಿಂದ ಔರಾದ್ ಪಟ್ಟಣಗೆ ಕಾಯಂಸ್ವರೂಪಿ ನೀರನ್ನು ಮಂಜೂರು ಮಾಡಿದ್ದೀನಿ. ಟೆಂಡರ್ ಕೂಡ ಆಗಿದೆ. ಬಟ್ ಈ ಗ್ಯಾರಂಟಿ ಯೋಜನೆ ಸಲುವಾಗಿ ಈಗ ಟೆಂಡರ್ ಆಗಿ 1 ವರ್ಷ ಆಗಿದೆ. ಟೆಂಡರ್ ಆಗಿ 1 ವರ್ಷ, ಒಂದು ವರ್ಷಕ್ಕೆ ಜಾಸ್ತಿ ಆಗಿದೆ. ಲಗ್ಭಗ್ 2 ವರ್ಷ ಆಸ್ಪಾಸ್ ಆಗಿದೆ. ಈ ತನಕ ಕೆಲಸ ಪ್ರಾರಂಭ ಆಗಿಲ್ಲ. ನಾನು ಮಂತ್ರಿಗೆ 3 ಲೆಟರ್ ಕೊಡ್ತೀನಿ. 3 ಲೆಟರ್ ಯಾವ ಮಂತ್ರಿಗೆ ಸರ್? ಅವರು ಏನು ವಾಟರ್ ಸಪ್ಲೈ ಮಂತ್ರಿ ಅವರಿಗೆ ನಮ್ಮ ಮುನ್ಸಿಪಾಲ್ಟಿ ಮಂತ್ರಿ ಅವರಿಗೆ ಸುರೇಶ್ ಭೈರತಿಗೆ ನಾನು ಅವರಿಗೆ 3 ಟೈಮ್ ಲೆಟರ್ ಕೊಟ್ಟಿದ್ದೀನಿ. MDಗೆ ಮಾತಾಡಿದ್ದೀನಿ, ಚೀಫ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ, ವಿಜಿಟ್ ಕೂಡ ಮಾಡಿದ್ದೀನಿ, ಇನ್ಚಾರ್ಜ್ ಮಿನಿಸ್ಟ್ರಿಗೆ ಮಾತಾಡಿದ್ದೀನಿ. ಮಾಡ್ತೀನಿ ಹೇಳ್ತಾರೆ, ಬಟ್ ಇವತ್ತು ಮಾಡಿಲ್ಲ. ಭಾಳ ನೋವಿದೆ. ನಾವು ಕಮಲನಾಗಲಿ ಔರಾದಾಗಲಿ ಪಟ್ಟಣಗೆ ನೀರು ಅವ್ರಿಗೆ ಮಾಡಲೇಬೇಕು. ಯಾಕಂದ್ರೆ ಅವ್ರು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಅವರು ಕ್ಯಾನ್ಸಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಬಟ್ ನಾನು ಕ್ಯಾಬಿನೆಟ್ ಮಂಜೂರು ಮಾಡಿದ್ದೀನಿ, ಟೆಂಡರ್ ಆಗಿದೆ. ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ತಾವು ಹೇಳೋ ಪ್ರಕಾರವು ಕಾಂಗ್ರೆಸ್ BJP ಗಲಾಟ ಆಗ್ತಾಯಿದೆ, ನಮ್ಮ ತೊಂದರೆ ಕೊಡ್ತಾ ಇದ್ದಾರೆ. ಪ್ರತಿ ಔರಾದ್ ಕಮಲನಗರಿಗೆ ಸಣ್ಣ ಕೆಲಸ ಆಗಿ ಸರ್ಕಾರ ಇಂಟರ್ವ್ಯೂ ಆಗ್ತಾಯಿದೆ. ಭಾಳ ನೋವಾಗ್ತಾ ಇದೆ. ಸರ್ಕಾರ ಅವರು ಸಣ್ಣ BJP ಶಾಸಕರು ಇದ್ದಾರೆ 4 ಬಾರಿ ಗೆದ್ದವರು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ಕಾರ. 100% 100ಕ್ಕೆ 100 ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಣ್ಣ ಕೆಲಸಕ್ಕೆ ಇಂಟರ್ವ್ಯೂ ಆಗ್ತಾ ಇದ್ದಾರೆ. ನಮ್ಮದು ಭಾಳ ನೋವಾಗ್ತಾ ಇದೆ. ಜನರ ಕೆಲಸ ಆಗ್ತಾ ಇಲ್ಲ. ನಿನ್ನೆ ನಾವು ನೋಡಿ ಬಜೆಟ್ ನೋಡಿದ್ರಿ, ಏನು ತಾರತಮ್ಯ? ಔರಾದ್ಗೆ ಏನು ಕೊಟ್ಟಿದ್ದೀರಿ? ಬೀದರ್ ಜಿಲ್ಲೆಗೆ ಏನು ಕೊಟ್ಟಿದ್ದೀರಿ? ಕಲ್ಯಾಣ ಕರ್ನಾಟಕ ಏನು ಕೊಟ್ಟಿದ್ದೀರಿ? ನಾನು ಹೇಳಿದ್ದೀನಿ. ಸರ್, ಯಾರು ಮಾಡ್ತಾ ಇದ್ದಾರೆ ರಾಜಕೀಯ? ಕಾಂಗ್ರೆಸ್ ಅಂದ್ರೆ ಈಗಾಗಲೇ ಟೆಂಡರ್ ಆಗಿ 1.5 ವರ್ಷ ಆಯಿತು, ಕಾಮಗಾರಿನೇ ಸ್ಟಾರ್ಟ್ ಆಗಿಲ್ಲ. ಅಂದ್ರೆ ಬೇಸಿಗೆ ಬಂದಲ್ಲಿ ಪ್ರಭು ಚವ್ಹಾಣ್ಗೆ ಜನ ಬೈಬೇಕು, ಕುಡಿಯೋ ನೀರು ಸಿಗಲ್ ಕಡೆಯಿಂದ ಜನ ಬೈಬೇಕು ಒಂದು ಉದ್ದೇಶ ಇದೆ ಏನು ಸರ್? 100% ಹಿಂಗೆ ಕಾಣ್ತಾ ಇದೆ. ಆದರೆ ಕೂಡ ನಾವು ಸುಮ್ಮನಿರಲ್ಲ. ನಾವು ಏನೇನು ಮಾಡಬೇಕು ಮಾಡ್ತಾ ಇದ್ದೀನಿ. ನಾಳೆ ವಾಪೀಸ್ ಬೆಂಗಳೂರು ಹೋದ್ಮೇಲೆ ಮಂತ್ರಿಗೆ ಲೆಟರ್, ಚೌಥಾ ಲೆಟರ್, 4ನೇ ಲೆಟರ್ ಬಿಡ್ತಾ ಇದ್ದೀನಿ, ರಿಟರ್ನ್ ಮಾಡಿ. ಅಂದರೆ ಕುಡಿಯೋ ನೀರು ಕಾರಂಜಾ ಜಲಾಶಯದಿಂದ ಔರಾದು ಮತ್ತು ಕಮಲ್ ನಗರ್ಗೆ ನೀರು ಬರ್ಬೇಕಂತ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಸರ್? ಯಾವಾಗ ಟೆಂಡರ್ ಆಗಿದೆ? ಯಾಕೆ ವಿಳಂಬ ಆಗಿದೆ? ನಾವು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರನಲ್ಲಿ ಮಂಜೂರು ಮಾಡಿದ್ದೀನಿ, ದುಡ್ಡು ಕೂಡ ಆಯ್ಕೆ ಮಾಡಿದ್ದೀನಿ. ಸರ್ಕಾರ ಬಂದ ಮೇಲೆ ಟೆಂಡರ್ ಕೂಡ ಆಗಿದೆ. ಬೇಕಂತ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ತಾವು ಕೂಡ ವಿಸಿಟ್ ಮಾಡಿದ್ದೀನಿ, ಕಾರಂಜಾನಲ್ಲಿ ಹೋಗಿದ್ದೀವಿ. ಈ ಟೈಮ್ನಲ್ಲಿ ಹೇಳಿದ್ರು ಚಾಲೂ ಮಾಡ್ತೀನಿ, ತನಕ ಚಾಲೂ ಮಾಡ್ತಾ ಇಲ್ಲ. ನಾವು ವಾಪೀಸ್ ಭೇಟಿಯಾಗಿ ಮುಂದೆ ಹೋರಾಟ ಮಾಡ್ತೀವಿ. ಯಾರಿದ್ದಾರೆ ಇದರಿಂದ? ಯಾರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ BJP? ನಾವು ಕೇವಲ ಒಬ್ಬರೇ ಹೆಸರು ಹೇಳಲ್ಲ. ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ನಮ್ಮ ಸುದ್ದಿ ಬಂದಿದೆ. ಸೊ ಕಾಂಗ್ರೆಸ್ ಸರ್ಕಾರದಲ್ಲಿ BJP ಶಾಸಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಕುಡಿಯೋ ನೀರಿನ ಸಮಸ್ಯೆ ಸಾಕಷ್ಟು ಇದೆ. ಸಾಕಷ್ಟು ಸಮಸ್ಯೆ ಇದ್ದರೂ ಕೂಡ ಏನು ಕಾರಂಜಾ ಜಲಾಶಯದಿಂದ ಔರಾದ್ ಮತ್ತು ಕಮಲ್ ನಗರ್ ಪಟ್ಟಣ ಕುಡಿಯೋ ನೀರು ತರಬೇಕು ಅಂತೇಳಿ 88 ಕರೋಡ್ ರೂಪಾಯಿ ಈಗಾಗಲೇ ಮಂಜೂರು ಮಾಡಿಸಿದ್ದೀವಿ. ಟೆಂಡರ್ ಕೂಡ ಆಗ್ಯದ. ಟೆಂಡರ್ ಆಗಿ 1.5 ವರ್ಷ ಆದ್ರೆ ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ. ಈಗ ಬೇಸಿಗೆ ಚಾಲು ಆಗ್ಯದ. ತಕ್ಷಣವೇ ಸರ್ಕಾರಕ್ಕೆ ಸ್ವಲ್ಪ ಆದರೂ ರೈತರ ಬಗ್ಗೆ, ಜನರ ಬಗ್ಗೆ, ಗ್ರಾಮೀಣ ಭಾಗದ ಜನರ ಬಗ್ಗೆ ಕಳ್ಕಳಿದ್ರೆ ಕುಡಿಯೋ ನೀರು ಯೋಜನೆ ಕಾಮಗಾರಿ ಸ್ಟಾರ್ಟ್ ಮಾಡಲೇಬೇಕು ಅಂತೇಳಿ ಶಾಸಕರು ಒತ್ತಾಯಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಔರಾದ್ ಇರ್ಬೋದು, ಕಮಲ್ ನಗರ್ ಇರ್ಬೋದು, ಅವು ಸಾಕಷ್ಟು ಒಂದು ಕುಡಿಯುವ ನೀರಿಗಾಗಿ ಬೇಸಿಗೆ ಬಂದರೆ ಹಾಹಾಕಾರ ಸೃಷ್ಟಿ ಆಗ್ತದೆ. ನಿಜಕ್ಕೂ ರಾಜ್ಯದಲ್ಲಿ ಕುಡಿಯುವ ನೀರಿನಲ್ಲಿ ಕೂಡ ರಾಜಕೀಯ ನಡೀತಾ ಇದೆ ಅಂತ ಹೇಳ್ಬೋದು. ಇವತ್ತು ಕಾಂಗ್ರೆಸ್ BJP ರಾಜಕೀಯ ಗುದ್ದಾಟಕ್ಕೆಲ್ಲೋ ಒಂದು ಕಡೆ ಏನು ಈ ಭಾಗದ ಔರಾದ್ ಇರ್ಬೋದು, ಕಮಲ್ ನಗರ್ ಇರ್ಬೋದು, ಎರಡೂ ತಾಲೂಕಿನ ಗ್ರಾಮಸ್ಥರಿಗೆ ಕಾರಂಜಾ ಜಲಾಶಯದಿಂದ ನೇರವಾಗಿ ಕುಡಿಯೋ ನೀರು ತರಬೇಕಂತೇಳಿ ಶಾಸಕರು ಸಂಕಲ್ಪ ತೊಟ್ಟು ಅಂದು BJP ಸರ್ಕಾರದಲ್ಲಿ ಮಂಜೂರಾದಂಥ ಯೋಜನೆ ಇವತ್ತಿಗೂ ಕೂಡ ಟೆಂಡರ್ ಆಗಿ 1 ವರ್ಷ ಆದರೂ ಭೀ ಕಾಮಗಾರಿ ಮಾತ್ರ ಆರಂಭ ಆಗಿಲ್ಲ. ಅಂದರೆ ನೀರಿನಲ್ಲಿ ರಾಜಕೀಯ ನಡೀತಾ ಇದೇನು ಸರ್? ನೀರಿನಲ್ಲಿ ರಾಜಕೀಯ ನಡೀತಾ ಇದೇನು? ನಿಮ್ಮ ಸರ್ಕಾರದಲ್ಲಿ ಮಂಜೂರು ಮಾಡಿದ್ರೆ 88 ಕರೋಡ್ ರೂಪಾಯಿ ಕಾರಂಜಾ ಜಲಾಶಯದಿಂದ ಕಮಲ್ ನಗರ್ ಔರಾದ್ ಪಟ್ಟಣ ನೀರು ತರ ಯೋಜನೆ ಗೊತ್ತು ಹಳ್ಳ ಹಿಡಿದೋಗಿದೆ, ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ, ಜನ ಅಲ್ಲಲ್ಲಿ ಕುಡಿಯೋ ನೀರಿಗಾಗಿ ಹೊಲ ಗದ್ದೆ ಹೋಗ್ತಾ ಇದೆ ಸರ್, ಏನು ಹೇಳ್ತೀರಿ? ಈ ವಿಷಯಕ್ಕೆ ಬಹಳ ದುಃಖ ಆಗ್ತಾ ಇದೆ. ಯಾಕಂದರೆ ನಮ್ಮ ಅವಧಿಯಲ್ಲಿ ನಾನು ಮಿನಿಸ್ಟರ್ ಟೈಮ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕ್ಯಾಬಿನೆಟ್ ಒಳಗೆ ನಾನು ಒತ್ತಾಯ ಮಾಡಿ ವಿನಂತಿ ಮಾಡಿ ಕಮಲನಗರ ಮತ್ತು ಔರಾದ್ಗೆ ಕಾರಂಜಾಯಿಂದ ಔರಾದ್ ಪಟ್ಟಣಗೆ
ಕಾಯಂಸ್ವರೂಪಿ ನೀರನ್ನು ಮಂಜೂರು ಮಾಡಿದ್ದೀನಿ, ಟೆಂಡರ್ ಕೂಡ ಆಗಿದೆ. ಬಟ್ ಈ ಗ್ಯಾರಂಟಿ ಯೋಜನೆ ಸಲುವಾಗಿ ಈಗ ಟೆಂಡರ್ ಆಗಿ 1 ವರ್ಷ ಆಗಿದೆ. ಟೆಂಡರ್ ಆಗಿ 1 ವರ್ಷ. ಒಂದು ವರ್ಷಕ್ಕೆ ಜಾಸ್ತಿ ಆಗಿದೆ, ಲಗ್ಭಗ್ 2 ವರ್ಷ ಆಸ್ಪಾಸ್ ಆಗಿದೆ. ಈ ತನಕ ಕೆಲಸ ಪ್ರಾರಂಭ ಆಗಿಲ್ಲ. ನಾನು ಮಂತ್ರಿಗೆ 3 ಲೆಟರ್ ಕೊಡ್ತೀನಿ, 3 ಲೆಟರ್. ಯಾವ ಮಂತ್ರಿಗೆ ಸರ್? ಅವರು ಏನು ವಾಟರ್ ಸಪ್ಲೈ ಮಂತ್ರಿ ಅವರಿಗೆ ನಮ್ಮ ಮುನ್ಸಿಪಾಲ್ಟಿ ಮಂತ್ರಿ ಅವರಿಗೆ ಸುರೇಶ್ ಭೈರತಿಗೆ ನಾನು ಅವರಿಗೆ 3 ಟೈಮ್ ಲೆಟರ್ ಕೊಟ್ಟಿದ್ದೀನಿ. MDಗೆ ಮಾತಾಡಿದ್ದೀನಿ, ಚೀಫ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ, ವಿಜಿಟ್ ಕೂಡ ಮಾಡಿದ್ದೀನಿ, ಇನ್ಚಾರ್ಜ್ ಮಿನಿಸ್ಟ್ರಿಗೆ ಮಾತಾಡಿದ್ದೀನಿ. ಮಾಡ್ತೀನಿ ಹೇಳ್ತಾರೆ, ಬಟ್ ಇವತ್ತು ಮಾಡಿಲ್ಲ. ಭಾಳ ನೋವಿದೆ. ನಾವು ಕಮನಾಗಲಿ ಔರಾದಾಗಲಿ ಪಟ್ಟಣಗೆ ನೀರು ಅವ್ರಿಗೆ ಮಾಡಲೇಬೇಕು. ಯಾಕಂದ್ರೆ ಅವ್ರು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಅವರು ಕ್ಯಾನ್ಸಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ಬಟ್ ನಾನು ಕ್ಯಾಬಿನೆಟ್ ಮಂಜೂರು ಮಾಡಿದ್ದೀನಿ, ಟೆಂಡರ್ ಆಗಿದೆ. ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ತಾವು ಹೇಳೋ ಪ್ರಕಾರವು ಕಾಂಗ್ರೆಸ್ BJP ಗಲಾಟ ಆಗ್ತಾಯಿದೆ, ನಮ್ಮ ತೊಂದರೆ ಕೊಡ್ತಾ ಇದ್ದಾರೆ. ಪ್ರತಿ ಔರಾದ್ ಕಮನಗರಿಗೆ ಸಣ್ಣ ಸಣ್ಣ ಕೆಲಸ ಆಗಿ ಸರ್ಕಾರ ಇಂಟರ್ಫಿಯರ್ ಆಗ್ತಾಯಿದೆ. ಭಾಳ ನೋವಾಗ್ತಾ ಇದೆ. ಸರ್ಕಾರ ಅವರು ಸಣ್ಣ ಬಿಜೆಪಿ ಶಾಸಕರು ಇದ್ದಾರೆ 4 ಬಾರಿ ಗೆದ್ದವರು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ಕಾರ. 100% 100ಕ್ಕೆ 100 ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಣ್ಣ ಕೆಲಸಕ್ಕೆ ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ನಮ್ಮದು ಭಾಳ ನೋವಾಗ್ತಾ ಇದೆ. ಜನರ ಕೆಲಸ ಆಗ್ತಾ ಇಲ್ಲ. ನಿನ್ನೆ ನಾವು ನೋಡಿ ಬಜೆಟ್ ನೋಡಿದಿರಿ, ಏನು ತಾರತಮ್ಯ. ಔರಾದ್ಗೆ ಏನು ಕೊಟ್ಟಿದ್ದೀರಿ, ಬೀದರ್ ಜಿಲ್ಲೆಗೆ ಏನು ಕೊಟ್ಟಿದ್ದೀರಿ, ಕಲ್ಯಾಣ ಕರ್ನಾಟಕ ಏನು ಕೊಟ್ಟಿದ್ದೀರಿ. ನಾನು ಹೇಳಿದ್ದೀನಿ ಸರ್, ಯಾರು ಮಾಡ್ತಾ ಇದ್ದಾರೆ ರಾಜಕೀಯ? ಕಾಂಗ್ರೆಸ್ ಅಂದ್ರೆ ಈಗಾಗಲೇ ಟೆಂಡರ್ ಆಗಿ 1.5 ವರ್ಷ ಆಯಿತು, ಕಾಮಗಾರಿನೇ ಸ್ಟಾರ್ಟ್ ಆಗಿಲ್ಲ. ಅಂದ್ರೆ ಬೇಸಿಗೆ ಬಂದಲ್ಲಿ ಪ್ರಭು ಚವ್ಹಾಣ್ ಜನ ಬೈಬೇಕು, ಕುಡಿಯೋ ನೀರು ಸಿಗಲ್ ಕಡೆಯಿಂದ ಜನ ಬೈಬೇಕು ಒಂದು ಉದ್ದೇಶ ಇದೆ ಏನು ಸರ್? 100% ಹಿಂಗೆ ಕಾಣ್ತಾ ಇದೆ. ಆದರೆ ಕೂಡ ನಾವು ಸುಮ್ಮನಿರಲ್ಲ. ನಾವು ಏನೇನು ಮಾಡಬೇಕು ಮಾಡ್ತಾ ಇದ್ದೀನಿ. ನಾಳೆ ವಾಪೀಸ್ ಬೆಂಗಳೂರು ಹೋದ್ಮೇಲೆ ಮಂತ್ರಿಗೆ ಲೆಟರ್, 4 ಲೆಟರ್ ಬಿಡ್ತಾ ಇದ್ದೀನಿ, ರಿಟರ್ನ್ ಮಾಡಿ. ಅಂದ್ರೆ ಕುಡಿಯೋ ನೀರು ಕಾರಂಜಾ ಜಲಾಶಯದಿಂದ ಔರಾದು ಮತ್ತು ಕಮಲ್ ನಗರಕ್ಕೆ ನೀರು ಬರ್ಬೇಕಂತ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಸರ್? ಯಾವಾಗ ಟೆಂಡರ್ ಆಗಿದೆ, ಯಾಕೆ ವಿಳಂಬ ಆಗಿದೆ? ನಾವು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರನಲ್ಲಿ ಮಂಜೂರು ಮಾಡಿದ್ದೀನಿ, ದುಡ್ಡು ಕೂಡ ಆಯ್ಕೆ ಮಾಡಿದ್ದೀನಿ. ಸರ್ಕಾರ ಬಂದ ಮೇಲೆ ಟೆಂಡರ್ ಕೂಡ ಆಗಿದೆ. ಬೇಕಂತ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ತಾವು ಕೂಡ ವಿಸಿಟ್ ಮಾಡಿದ್ದೀನಿ, ಕಾರಂಜಾನಲ್ಲಿ ಹೋಗಿದ್ದೀವಿ. ಈ ಟೈಮ್ನಲ್ಲಿ ಹೇಳಿದ್ರು ಚಾಲು ಮಾಡ್ತೀನಿ, ತನಕ ಚಾಲು ಮಾಡ್ತಾ ಇಲ್ಲ. ನಾವು ವಾಪೀಸ್ ಭೇಟಿಯಾಗಿ ಮುಂದೆ ಹೋರಾಟ ಮಾಡ್ತೀವಿ. ಯಾರಿದ್ದಾರೆ ಇದರಿಂದ? ಯಾರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಬಿಜೆಪಿ? ನಾವು ಕೇವಲ ಒಬ್ಬರೇ ಹೆಸರು ಹೇಳಲ್ಲ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ನಮ್ಮ ಸುದ್ದಿ ಬಂದಿದೆ. ಸೊ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಶಾಸಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಕುಡಿಯೋ ನೀರಿನ ಸಮಸ್ಯೆ ಸಾಕಷ್ಟಿದೆ. ಸಾಕಷ್ಟು ಸಮಸ್ಯೆ ಇದ್ದರೂ ಕೂಡ ಏನು ಕಾರಂಜ ಜಲಾಶಯದಿಂದ ಔರಾದ್ ಮತ್ತು ಕಮಲ್ ನಗರ ಪಟ್ಟಣ ಕುಡಿಯೋ ನೀರು ತರಬೇಕು ಅಂತೇಳಿ 88 ಕರೋಡ್ ರೂಪಾಯಿ ಈಗಾಗಲೇ ಮಂಜೂರು ಮಾಡಿಸಿದ್ದೀವಿ. ಟೆಂಡರ್ ಕೂಡ ಆಗ್ಯದ. ಟೆಂಡರ್ ಆಗಿ 1.5 ವರ್ಷ ಆದ್ರೆ ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ. ಈಗ ಬೇಸಿಗೆ ಚಾಲು ಆಗ್ಯದ. ತಕ್ಷಣವೇ ಸರ್ಕಾರ ಸ್ವಲ್ಪ ಆದರೂ ರೈತರ ಬಗ್ಗೆ, ಜನರ ಬಗ್ಗೆ, ಗ್ರಾಮೀಣ ಭಾಗದ ಜನರ ಬಗ್ಗೆ ಕಳ್ಕಳಿದ್ರೆ ಕುಡಿಯೋ ನೀರು ಯೋಜನೆ ಕಾಮಗಾರಿ ಸ್ಟಾರ್ಟ್ ಮಾಡಲೇಬೇಕು ಅಂತೇಳಿ ಶಾಸಕರು ಒತ್ತಾಯಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಔರಾದ್ ಇರ್ಬೋದು, ಕಮಲ್ ನಗರ್ ಇರ್ಬೋದು, ಅವು ಸಾಕಷ್ಟು ಒಂದು ಕುಡಿಯುವ ನೀರಿಗಾಗಿ ಬೇಸಿಗೆ ಬಂದರೆ ಹಾಹಾಕಾರ ಸೃಷ್ಟಿ ಆಗ್ತದೆ. ನಿಜಕ್ಕೂ ರಾಜ್ಯದಲ್ಲಿ ಕುಡಿಯುವ ನೀರಿನಲ್ಲಿ ಕೂಡ ರಾಜಕೀಯ ನಡೀತಾ ಇದೆ ಅಂತ ಹೇಳ್ಬೋದು. ಇವತ್ತು ಕಾಂಗ್ರೆಸ್ BJP ರಾಜಕೀಯ ಗುದ್ದಾಟಕ್ಕೆಲ್ಲೋ ಒಂದು ಕಡೆ ಏನು ಈ ಭಾಗದ ಔರಾದ್ ಇರ್ಬೋದು, ಕಮಲ್ ನಗರ್ ಇರ್ಬೋದು, ಎರಡೂ ತಾಲೂಕಿನ ಗ್ರಾಮಸ್ಥರಿಗೆ ಕಾರಂಜಾ ಜಲಾಶಯದಿಂದ ನೇರವಾಗಿ ಕುಡಿಯೋ ನೀರು ತರಬೇಕಂತೇಳಿ ಶಾಸಕರು ಸಂಕಲ್ಪ ತೊಟ್ಟು ಅಂದು BJP ಸರ್ಕಾರದಲ್ಲಿ ಮಂಜೂರಾದಂಥ ಯೋಜನೆ ಇವತ್ತಿಗೂ ಕೂಡ ಟೆಂಡರ್ ಆಗಿ 1 ವರ್ಷ ಆದರೂ ಭೀ ಕಾಮಗಾರಿ ಮಾತ್ರ ಆರಂಭ ಆಗಿಲ್ಲ. ಅಂದರೆ ನೀರಿನಲ್ಲಿ ರಾಜಕೀಯ ನಡೀತಾ ಇದೇನು ಸರ್? ನೀರಿನಲ್ಲಿ ರಾಜಕೀಯ ನಡೀತಾ ಇದೇನು? ನಿಮ್ಮ ಸರ್ಕಾರದಲ್ಲಿ ಮಂಜೂರು ಮಾಡಿದ್ರೆ 88 ಕರೋಡ್ ರೂಪಾಯಿ ಕಾರಂಜಾ ಜಲಾಶಯದಿಂದ ಕಮಲ್ ನಗರ್ ಔರಾದ್ ಪಟ್ಟಣ ನೀರು ತರ ಯೋಜನೆ ಇವತ್ತು ಹಳ್ಳ ಹಿಡಿದೋಗಿದೆ. ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ. ಜನ ಅಲ್ಲಲ್ಲಿ ಕುಡಿಯೋ ನೀರಿಗೆ ಹೊಲ ಗದ್ದೆ ಹೋಗ್ತಾ ಇದೆ ಸರ್, ಏನು ಹೇಳ್ತೀರಿ? ಈ ವಿಷಯಕ್ಕೆ ಬಹಳ ದುಃಖ ಆಗ್ತಾ ಇದೆ. ಯಾಕಂದರೆ ನಮ್ಮ ಅವಧಿಯಲ್ಲಿ ನಾನು ಮಿನಿಸ್ಟರ್ ಟೈಮ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕ್ಯಾಬಿನೆಟ್ ಒಳಗೆ ನಾನು ಒತ್ತಾಯ ಮಾಡಿ, ವಿನಂತಿ ಮಾಡಿ, ಕಮಲನಗರ ಮತ್ತು ಔರಾದ್ಗೆ ಕಾರಂಜಾಯಿಂದ ಔರಾದ್ ಪಟ್ಟಣಗೆ ಕಾಯಂಸ್ವರೂಪಿ ನೀರನ್ನು ಮಂಜೂರು ಮಾಡಿದ್ದೀನಿ. ಟೆಂಡರ್ ಕೂಡ ಆಗಿದೆ. ಬಟ್ ಈ ಗ್ಯಾರಂಟಿ ಯೋಜನೆ ಸಲುವಾಗಿ ಈಗ ಟೆಂಡರ್ ಆಗಿ 1 ವರ್ಷ ಆಗಿದೆ. ಟೆಂಡರ್ ಆಗಿ 1 ವರ್ಷ. ಒಂದು ವರ್ಷಕ್ಕೆ ಜಾಸ್ತಿ ಆಗಿದೆ, ಲಗ್ಭಗ್ 2 ವರ್ಷ ಆಸ್ಪಾಸ್ ಆಗಿದೆ. ಈ ತನಕ ಕೆಲಸ ಪ್ರಾರಂಭ ಆಗಿಲ್ಲ. ನಾನು ಮಂತ್ರಿಗೆ 3 ಲೆಟರ್ ಕೊಡ್ತೀನಿ, 3 ಲೆಟರ್. ಯಾವ ಮಂತ್ರಿಗೆ ಸರ್? ಅವರು ಏನು ವಾಟರ್ ಸಪ್ಲೈ ಮಂತ್ರಿ ಅವರಿಗೆ ನಮ್ಮ ಮುನ್ಸಿಪಾಲ್ಟಿ ಮಂತ್ರಿ ಅವರಿಗೆ ಸುರೇಶ್ ಭೈರತಿಗೆ ನಾನು ಅವರಿಗೆ 3 ಟೈಮ್ ಲೆಟರ್ ಕೊಟ್ಟಿದ್ದೀನಿ. MDಗೆ ಮಾತಾಡಿದ್ದೀನಿ, ಚೀಫ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ, ವಿಜಿಟ್ ಕೂಡ ಮಾಡಿದ್ದೀನಿ, ಇನ್ಚಾರ್ಜ್ ಮಿನಿಸ್ಟ್ರಿಗೆ ಮಾತಾಡಿದ್ದೀನಿ. ಮಾಡ್ತೀನಿ ಹೇಳ್ತಾರೆ, ಬಟ್ ಇವತ್ತು ಮಾಡಿಲ್ಲ. ಭಾಳ ನೋವಿದೆ. ನಾವು ಕಮನಾಗಲಿ ಔರಾದಾಗಲಿ ಪಟ್ಟಣಗೆ ನೀರು ಅವ್ರಿಗೆ ಮಾಡಲೇಬೇಕು. ಯಾಕಂದ್ರೆ ಅವ್ರು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಅವರು ಕ್ಯಾನ್ಸಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ಬಟ್ ನಾನು ಕ್ಯಾಬಿನೆಟ್ ಮಂಜೂರು ಮಾಡಿದ್ದೀನಿ, ಟೆಂಡರ್ ಆಗಿದೆ. ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ತಾವು ಹೇಳೋ ಪ್ರಕಾರವು ಕಾಂಗ್ರೆಸ್ BJP ಗಲಾಟ ಆಗ್ತಾಯಿದೆ, ನಮ್ಮ ತೊಂದರೆ ಕೊಡ್ತಾ ಇದ್ದಾರೆ. ಪ್ರತಿ ಔರಾದ್ ಕಮನಗರಿಗೆ ಸಣ್ಣ ಕೆಲಸ ಆಗಿ
ಸರ್ಕಾರ ಇಂಟರ್ಫಿಯರ್ ಆಗ್ತಾ ಇದೆ, ಭಾಳ ನೋವಾಗ್ತಾ ಇದೆ. ಸರ್ಕಾರ ಅವರು ಸಣ್ಣ ಬಿಜೆಪಿ ಶಾಸಕರು ಇದ್ದಾರೆ 4 ಬಾರಿ ಗೆದ್ದವರು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ಕಾರ. 100% 100ಕ್ಕೆ 100 ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಣ್ಣ ಕೆಲಸಕ್ಕೆ ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ನಮ್ಮದು ಭಾಳ ನೋವಾಗ್ತಾ ಇದೆ. ಜನರ ಕೆಲಸ ಆಗ್ತಾ ಇಲ್ಲ. ನಿನ್ನೆ ನಾವು ನೋಡಿ ಬಜೆಟ್ ನೋಡಿದ್ರಿ, ಏನು ತಾರತಮ್ಯ. ಅವ್ರಾದ್ಗೆ ಏನು ಕೊಟ್ಟಿದ್ರಿ, ಬೀದರ್ ಜಿಲ್ಲೆಗೆ ಏನು ಕೊಟ್ಟಿದ್ರಿ, ಕಲ್ಯಾಣ ಕರ್ನಾಟಕ ಏನು ಕೊಟ್ಟಿದ್ದೀರಿ. ನಾನು ಹೇಳಿದ್ದೀನಿ ಸರ್, ಯಾರು ಮಾಡ್ತಾ ಇದ್ದಾರೆ ರಾಜಕೀಯ? ಕಾಂಗ್ರೆಸ್ ಅಂದ್ರೆ ಈಗಾಗಲೇ ಟೆಂಡರ್ ಆಗಿ 1.5 ವರ್ಷ ಆಯಿತು, ಕಾಮಗಾರಿನೇ ಸ್ಟಾರ್ಟ್ ಆಗಿಲ್ಲ. ಅಂದ್ರೆ ಬೇಸಿಗೆ ಬಂದಲ್ಲಿ ಪ್ರಭು ಚವ್ಹಾಣ್ಗೆ ಜನ ಬೈಬೇಕು, ಕುಡಿಯೋ ನೀರು ಸಿಗಲ್ ಕಡೆಯಿಂದ ಜನ ಬೈಬೇಕು ಒಂದು ಉದ್ದೇಶ ಇದೆ ಏನು ಸರ್? 100% ಹಿಂಗೆ ಕಾಣ್ತಾ ಇದೆ. ಆದರೆ ಕೂಡ ನಾವು ಸುಮ್ಮನಿರಲ್ಲ. ನಾವು ಏನೇನು ಮಾಡಬೇಕು ಮಾಡ್ತಾ ಇದ್ದೀನಿ. ನಾಳೆ ವಾಪೀಸ್ ಬೆಂಗಳೂರು ಹೋದ್ಮೇಲೆ ಮಂತ್ರಿಗೆ ಲೆಟರ್, ಚೌಥಾ ಲೆಟರ್, 4ನೇ ಲೆಟರ್ ಬಿಡ್ತಾ ಇದ್ದೀನಿ, ರಿಟರ್ನ್ ಮಾಡಿ. ಅಂದ್ರೆ ಕುಡಿಯೋ ನೀರು ಕಾರಂಜ ಜಲಾಶಯದಿಂದ ಔರಾದು ಮತ್ತು ಕಮಲ್ ನಗರಕ್ಕೆ ನೀರು ಬರ್ಬೇಕಂತ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಸರ್? ಯಾವಾಗ ಟೆಂಡರ್ ಆಗಿದೆ, ಯಾಕೆ ವಿಳಂಬ ಆಗಿದೆ? ನಾವು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರನಲ್ಲಿ ಮಂಜೂರು ಮಾಡಿದ್ದೀನಿ, ದುಡ್ಡು ಕೂಡ ಆಯ್ಕೆ ಮಾಡಿದ್ದೀನಿ. ಸರ್ಕಾರ ಬಂದ ಮೇಲೆ ಟೆಂಡರ್ ಕೂಡ ಆಗಿದೆ. ಬೇಕಂತ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ತಾವು ಕೂಡ ವಿಸಿಟ್ ಮಾಡಿದ್ದೀನಿ, ಕಾರಂಜಾನಲ್ಲಿ ಹೋಗಿದ್ದೀವಿ. ಈ ಟೈಮ್ನಲ್ಲಿ ಹೇಳಿದ್ರು ಚಾಲು ಮಾಡ್ತೀನಿ, ತನಕ ಚಾಲು ಮಾಡ್ತಾ ಇಲ್ಲ. ನಾವು ವಾಪೀಸ್ ಭೇಟಿಯಾಗಿ ಮುಂದೆ ಹೋರಾಟ ಮಾಡ್ತೀವಿ. ಯಾರಿದ್ದಾರೆ ಇದರಿಂದ? ಯಾರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಬಿಜೆಪಿ? ನಾವು ಕೇವಲ ಒಬ್ಬರೇ ಹೆಸರು ಹೇಳಲ್ಲ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ನಮ್ಮ ಸುದ್ದಿ ಬಂದಿದೆ. ಸೊ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಶಾಸಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಕುಡಿಯೋ ನೀರಿನ ಸಮಸ್ಯೆ ಸಾಕಷ್ಟಿದೆ. ಸಾಕಷ್ಟು ಸಮಸ್ಯೆ ಇದ್ದರೂ ಕೂಡ ಏನು ಕಾರಂಜ ಜಲಾಶಯದಿಂದ ಔರಾದ್ ಮತ್ತು ಕಮಲ್ ನಗರ ಪಟ್ಟಣ ಕುಡಿಯೋ ನೀರು ತರಬೇಕು ಅಂತೇಳಿ 88 ಕರೋಡ್ ರೂಪಾಯಿನ ಈಗಾಗಲೇ ಮಂಜೂರು ಮಾಡಿಸಿದ್ದೀವಿ. ಟೆಂಡರ್ ಕೂಡ ಆಗ್ಯದ. ಟೆಂಡರ್ ಆಗಿ 1.5 ವರ್ಷ ಆದ್ರೆ ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ. ಈಗ ಬೇಸಿಗೆ ಚಾಲು ಆಗ್ಯದ. ತಕ್ಷಣವೇ ಸರ್ಕಾರಕ್ಕೆ ಸ್ವಲ್ಪ ಆದರೂ ರೈತರ ಬಗ್ಗೆ, ಜನರ ಬಗ್ಗೆ, ಗ್ರಾಮೀಣ ಭಾಗದ ಜನರ ಬಗ್ಗೆ ಕಳ್ಕಳಿದ್ರೆ ಕುಡಿಯೋ ನೀರು ಯೋಜನೆ ಕಾಮಗಾರಿ ಸ್ಟಾರ್ಟ್ ಮಾಡಲೇಬೇಕು ಅಂತೇಳಿ ಶಾಸಕರು ಒತ್ತಾಯಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.